ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಾಡಿನ ಸಮಸ್ತ ಜನತೆಗೆ ಮಹಾಗೌರಿ ಹಾಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಹೌದು, ನಮ್ಮ ಕಡೆಯಿಂದ ಹಾಗೂ ನಮ್ಮ ವಾಹಿನಿ ಕಡೆಯಿಂದ ನಿಮಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಜಿ. ಇವತ್ತು ಗೌರಿ ಹಬ್ಬ ಇದೆ. ಸೊ ಹಾಗಾಗಿ ಹಬ್ಬದ ಬಗ್ಗೆ ಮಾತಾಡ್ತಾ ಹೋಗೋಣ. ಸಾಕಷ್ಟು ಜನ ಗೌರಿ ಕೂರಿಸಿ ಪೂಜೆ ಮಾಡಿ ಹಬ್ಬ ಆಚರಣೆ ಮಾಡ್ತಾರೆ. ಸೊ ಇವತ್ತಿನ ಹಬ್ಬದ ಆಚರಣೆ ಮಹತ್ವ, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋದಾದ್ರೆ, ಪ್ರತಿ ವರ್ಷ ನಮಗೆ ಗೌರಿ ಹಬ್ಬ ಹಾಗೆ ಗಣೇಶ ಹಬ್ಬ ಬರ್ತಕ್ಕಂಥದ್ದು. ತಿಥಿಯ ಆಧಾರದ ಮೇಲೆ ಹಬ್ಬಗಳು ಬರೋದು. ತಿಥಿಯ ಆಧಾರ ಕೆಲವೊಂದು ಸತಿ ಭಾಳ ಹಿಂದೆ ನೋಡ್ಬೋದು, ಈ ಎರಡೂ ಹಬ್ಬಗಳು ಒಂದೇ ದಿವಸ ಬಂದಿದೆ ಅಂತ ಹೇಳ್ತಾರೆ. ಗೌರಿ ಹಬ್ಬನೂ ಸೇಮ್ ಅಂತ. ಅಂದರೆ ಸೂರ್ಯ ಮತ್ತು ಚಂದ್ರರ ಚಲನೆ ಮೇಲೆ ತಿಥಿಗಳು ಬಂದಿರೋದು. ಯಾವಾಗ ಭೂಮಿ ಸುತ್ತ ಚಂದ್ರ ಸುತ್ತಾನೆ ಅದನ್ನು ಡಿವೈಡ್ ಮಾಡ್ತಾರೆ. ಹಾಗೆ ನಮ್ಮ ಭೂಮಿ ಸುತ್ತ ಸೂರ್ಯ ಸುತ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಸೂರ್ಯ ಮತ್ತು ಚಂದ್ರ ಎರಡನ್ನೂ ಒಂದು ಆ್ಯಕ್ಸಿಸ್ ಅಂತ ತಗೊಳ್ತಾರೆ. ಅಲ್ಲಿಂದ ಒಂದು ರೇಡಿಯಸ್ ತೊಗೊಂಡು ಪ್ರತಿ 12 ಡಿಗ್ರಿಗೆ ಒಂದೊಂದು ತಿಥಿ ಅಂತ ಕರೀತಾರೆ. ಇಟ್ ಈಸ್ ಎ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಸೊ ಆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನಲ್ಲಿ ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ದಿನಾಂಕದಲ್ಲಿ ಬರೋಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಡಿಸೆಂಬರ್ 25ನೇ ತಾರೀಕು ಯಾವುದೋ ಒಂದು ಇನ್ನೊಂದು ಹಬ್ಬ ಬರುತ್ತೆ. ಸೊ ಆ ಥರ ಡೇಟ್ ಮೇಲೆ ಇಲ್ಲ. ವೆಸ್ಟಲ್ಲಿರ್ತಕ್ಕಂಥವರೆಲ್ಲ ಡೇಟ್ ಮೇಲೆ ಹೋಗ್ತಾರೆ. ನಾವು ಪ್ರಕೃತಿ ಮೇಲೆ ಹೋಗ್ತೀವಿ. ನಮ್ಮ ಶಾಸ್ತ್ರ ಪ್ರಕೃತಿಯ ಕ್ಯಾಲೆಂಡರ್ ಮೇಲೆ ನಿಂತಿದೆ ಹೊರತು ನಾವು ಹಾಕ್ತಕ್ಕಂಥ ಕ್ಯಾಲೆಂಡರ್ ಮೇಲೆ ಅಲ್ವೇ ಅಲ್ಲ. ಸೊ ನಾವು ಹಾಕ್ತಕ್ಕಂಥ ಕ್ಯಾಲೆಂಡರ್ಲಿ ಜನವರಿ 1ನೇ ತಾರೀಕು ನ್ಯೂ ಇಯರ್ ಅಂತ ಹಾಕ್ತೀವಿ. ನಮ್ದ್ರಲ್ಲಿ ಬರ್ತಕ್ಕಂಥ ನ್ಯೂ ಇಯರು ಯುಗಾದಿ. ಬಟ್ ಅದು ಸೇಮ್ ಡೇಟ್ ಬರುತ್ತಾ? ಇಲ್ಲ, ಬೇರೆ ಡೇಟ್. ಒಂದ್ಸತಿ ಮಾರ್ಚಲ್ಲಿ ಬರುತ್ತೆ, ಒಂದ್ಸತಿ ಏಪ್ರಿಲ್ ಬರುತ್ತೆ, ಮಾರ್ಚ್ ಮಿಡ್ಡಲ್ಲಿ ಬರುತ್ತೆ, ಎಂಡಲ್ಲಿ ಬರುತ್ತೆ, ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ಬರುತ್ತೆ. ಪ್ರಕೃತಿಯ ಕ್ಯಾಲೆಂಡ್ರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಯಾಕೆ ಈ ಥರ ವ್ಯತ್ಯಾಸ ಸರ್ ಕ್ಯಾಲೆಂಡ್ರಲ್ಲಿ ಮತ್ತು ನಮ್ಮದ್ರಲ್ಲಿ ಅಂತಂದರೆ, ನಾವು ವೃತ್ತದ ಆಕಾರದ ಮೇಲೆ ಹೋಗಿದ್ದೀವಿ. ವೃತ್ತ, ಸರ್ಕಲ್ ಎಷ್ಟು ಡಿಗ್ರಿ? 360 ಮಾಡಿ. ಎಲ್ಲರೂ 360 ಅಂತಾರೆ. ಸೊ ನಮ್ಮ ಸಂಪ್ರದಾಯದಲ್ಲಿ, ಶಾಸ್ತ್ರದಲ್ಲಿ ಗಣಿತ ಅಡಗಿದೆ. 360 ಡಿಗ್ರಿನೂ ಅಂದ್ರೂ ಒಂದೇ, 360 ದಿವಸ ಅಂದ್ರೂ ಒಂದೇ. ಬಟ್ ದಿನ 300 ಅದು ಅವ್ರು ಮಾಡ್ಕೊಂಡಿದ್ದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ನಮ್ಮನ್ನು ಫಾಲೋ ಮಾಡಿದ್ರೆ ಚೆನ್ನಾಗಿರೋದು. ಭೂಮಿ ಒಂದು ರೌಂಡ್ ಬರೋಕ್ಕೆ 365 ದಿವಸ ತಗೊಳ್ಳಲ್ಲ, 360. ಇದನ್ನು ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಒಂದು ಸರ್ಕಲ್ ಹಾಕೋಕ್ಕೆ 1 ಇಯರ್ ಅಂತಲೇ ತಗೊಳ್ಳೋದು. ಆದರೆ ಕ್ಯಾಲೆಂಡರ್ ಪ್ರಕಾರ 1 ಇಯರ್ 365 ಡೇಸ್ ಮಾಡಿದ್ದಾರೆ. ಬಟ್ ಆದರೆ ಶಾಸ್ತ್ರದ ಪ್ರಕಾರ ದಿನ ಅಂತ ಲೆಕ್ಕ ಹಾಕೊಂಡ್ರೆ 1 2 3 4 ಅಂತ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ 360 ಡೇಸ್ಗೆ ಕರೆಕ್ಟಾಗಿ ಅಲ್ಲಿ ಬಂದಿರುತ್ತೆ. ಅದನ್ನೇ ಒಂದು ಸರ್ಕಲ್ 360 ಡಿಗ್ರಿ ಅಂತ ಕರೀತಾರೆ ಹೊರತು 365 ಡಿಗ್ರಿ ಅಂತ ಎಲ್ಲಿ ಕರೆದಿದ್ದಾರೆ? ಕರೆಕ್ಟಾ? ಲಾಜಿಕ್ ಇದೆಯಾ? ಎಲ್ಲರೂ ಸರ್ಕಲ್ನ 360 ಡಿಗ್ರಿ ಅಂತ ಅಂದರೆ ಭೂಮಿ ಒಂದು ಕಡೆಯಿಂದ ಸ್ಟಾರ್ಟ್ ಆಗಿ ಸೂರ್ಯನ ಸುತ್ತಕೊಂಡು ಅಲ್ಲೇ ಬಂದರೆ ಅದು 360 ಡಿಗ್ರಿ. ಹಾಗಿದ್ರೆ 1 ಡಿಗ್ರಿ ಅಂದರೆ 1 ದಿವಸ ತಗೊಳುತ್ತೆ. ಭೂಮಿ ಪ್ರತಿ ದಿವಸ ಒಂದೊಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಒಂದು ರೌಂಡ್ ಬರೋಷ್ಟಕ್ಕೆ 360 ದಿವಸ, 360 ಡಿಗ್ರಿ. ಸೊ ಕರೆಕ್ಟಾಗಿ ನಾವು ಲೆಕ್ಕ ಹಾಕ್ಕೊಂಡ್ರೆ ಕ್ಯಾಲೆಂಡರ್ ಪ್ರಕಾರ ಯಾಕೆ ಬರೋಲ್ಲ ಅಂತಂದರೆ, ತಿಥಿ ಪ್ರಕಾರವಾಗಿ ನಮಗೆ ಕ್ಯಾಲ್ಕುಲೇಷನಲ್ಲಿ ದಿನಗಳು ವ್ಯತ್ಯಾಸ ಆಗುತ್ತೆ ತಿಥಿ ಪ್ರಕಾರ ಹೋದಾಗ. ಆದರೆ ಸೈಕ್ಲಿಕ್ಕಲ್ಲಿ 360 ಡೇಸೇ ಬರೋದು. ಸೈಕ್ಲಿಕ್ಕಲ್ಲಿ 360 ಡೇಸೇ ಬರೋದು. ಆದರೆ ತಿಥಿ ಈಸ್ ನಾಟ್ ಡೇ ಮೇಲೆ ಬರಲ್ಲ, ಚಂದ್ರನ ಮೇಲೆ ಬರೋದು. ಸೊ ಆ ಚಂದ್ರ ಮತ್ತು ಸೂರ್ಯನ ಡಿಫ್ರೆನ್ಸೇ ತಿಥಿ. ಚಂದ್ರನೂ ಸೂರ್ಯನ ಸುತ್ತ, ಇದು ಭೂಮಿ ಸುತ್ತ ಇರುತ್ತೆ. ಹಾಗೆ ಭೂಮಿ ಸೂರ್ಯನ ಸುತ್ತ ಇರುತ್ತೆ. ಇವೆರಡರ ಡಿಫ್ರೆನ್ಸೇ ಆ ಒಂದು ನಮ್ಮ ಎಕ್ಸಾಕ್ಟ್ ತಿಥಿ ಬರದೇ ಇರೋಕ್ಕೆ ಕಾರಣ. ಸೊ ಆ ಒಂದು ವಿಚಾರದಲ್ಲಿ ತಿಥಿ ಬಂದ್ಬಿಟ್ಟು ಕರೆಕ್ಟಾಗಿ ಬೆಳಿಗ್ಗೆ ಸೂರ್ಯೋದಯ ತಿಥಿ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವತ್ತಿನ ಒಂದು ತಿಥಿ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತು ಹಬ್ಬದ ತಿಥಿ ಹೇಳಬೇಕು ಅಂತಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳಬೇಕು ಅಂದರೆ 26ಕ್ಕೆ ಅಂತ ನಾವು ತಗೊಂಡಾಗ
ತೃತೀಯ ಅಂತ ಇರ್ತಕ್ಕಂಥದ್ದು ಮಧ್ಯಾಹ್ನ 1:54 ಮುಗಿದೋಗುತ್ತೆ. ಹಾಗಿದ್ರೆ ಹಬ್ಬನ ನಾವು 1:54ಕ್ಕೆ ಸ್ಟಾರ್ಟ್ ಮಾಡಬೇಕು. ಡೇ ಶುರು ಆಗದೆ 1:54 ಆದ್ಮೇಲೆ ಇವತ್ತು ಮಧ್ಯಾಹ್ನ. ಓಕೆ, ನಾಳೆ ಯಾಕೆ ಆಚರಿಸ್ತೀವಿ? ತಿಥಿ ಪ್ರಕಾರ ಆಚರಿಸ್ಬೇಕಲ್ವಾ? ಆಲ್ರೆಡಿ ತಿಥಿ ಇವತ್ತು ಬಂದ್ಬಿಟ್ಟಿರುತ್ತೆ. ಆದರೆ ನಾವು ಮತ್ತೆ ಗೌರಿ ಹಬ್ಬ ಕೂರಿಸಿ ಮತ್ತೆ ಮಧ್ಯಾಹ್ನ ಮೇಲೆ ಗಣೇಶ ಕೂರ್ಸೋಕ್ಕಾಗಲ್ಲ, ಮತ್ತೆ ಅದಕ್ಕೆ ಶುದ್ಧಿ ಮಾಡ್ಕೋಬೇಕು ಅಂತೇಳಿ ಬೆಳಗಿನ ಜಾವ ಬರ್ತಕ್ಕಂಥ ಸೂರ್ಯೋದಯಕ್ಕೆ ಬರ್ತಕ್ಕಂಥ ತಿಥಿನ ತಗೊಳ್ತಾರೆ. ಈ ವ್ಯತ್ಯಾಸದಿಂದ ಚಂದ್ರನ ಮೇಲೆ ಬಂದಿರತಕ್ಕಂಥದ್ದು ತಿಥಿ ಆಗಿರೋದ್ರಿಂದ ಚಂದ್ರನಿಗೆ ನಮಗೆ ಸೂರ್ಯ ಉದಯದ ಥರ ಮೂನ್ ರೈಸ್ ಸನ್ರೈಸ್ ಯಾವಾಗಲೂ 6 AM ಆಗಲ್ಲ. ಆಲ್ ತಿಥೀಸ್ ಆರ್ ಬೇಸ್ಡ್ ಆನ್ ಮೂನ್ ರೈಸ್ ಅಂಡ್ ಮೂನ್ ಸೆಟ್. ಚಂದ್ರದಿಂದ ಮೂನ್ ರೈಸ್ ಇದೆ, ಮೂನ್ ರೈಸ್ ಮೂನ್ ಸೆಟ್ ಇದೆ. ಸೊ ಯಾವಾಗಲೂ ಹಂಗೆ ಆಗೋದೇ ಇಲ್ವಲ್ಲ. ಅದು ಕರೆಕ್ಟಾಗಿ 6 ಗಂಟೆಗೆ ಮೂನ್ ರೈಸ್ ಆಗುತ್ತಾ? ಆಗೋದೇ ಇಲ್ಲ ಅದು. ಯಾಕಂದ್ರೆ ಈ ಕಡೆ ಉಲ್ಟಾ ಸುತ್ತಾ ಇದೆ, ಭೂಮಿಗೆ ಉಲ್ಟಾ ಸುತ್ತಾ ಇದೆ. ಆಮೇಲೆ ಅದರ ಒಂದು ಚಲನೆ ಬಂದ್ಬಿಟ್ಟು ಈ ಥರ ಸನ್ರೈಸ್ ಕಾಂಬಿನೇಷನಲ್ಲಿ ಇಲ್ಲ, ಅದು ಮೂನ್ ರೈಸ್ ಕಾಂಬಿನೇಷನ್. ಮೂನ್ ರೈಸ್ ಕಾಂಬಿನೇಷನಲ್ಲಿ ತಿಥಿ ಉಂಟಾಗ್ತಕ್ಕಂಥದ್ದು. ಅದಕ್ಕೆ ಪಂಚಾಂಗದಲ್ಲಿ ಸ್ವಲ್ಪ ಟೆಕ್ನಿಕ್ಯಾಲಿಟಿ ಜಾಸ್ತಿ ಇದೆ. ಆ ವಿಚಾರ ತಗೊಳ್ಬೇಕಾದ್ರೆ ಇವತ್ತು ಮಹಾಗೌರಿಯ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರೋರು, ಕೂರಿಸ್ಬೇಕಾಗಿರೋರು ಮಧ್ಯಾಹ್ನ 1:15 ಒಳಗಡೆ ಕೂರಿಸಿದ್ರೆ ಆ ತಿಥಿಲಿ ಕೂರಿಸ್ದಂಗೆ. ಓಕೆ, ಸಂಜೆ ಕೂರಿಸ್ತಾರೆ. ಯಾವಾಗಲೂ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಬರ್ತ್ಡೇ ದಿವಸನೇ ಆಚರಣೆ ಮಾಡಿಕೊಂಡ್ರೆ ಅದನ್ನು ಬರ್ತ್ಡೇ ಅಂತ ಹೇಳ್ತಾರೆ. ಹಿಂದೆ ಹಾಕ್ಕೊಂಡ್ರೆ ಮುಂದೆ ಹಾಕ್ಕೊಂಡ್ರೆ ಒಂದು ಬಿಲೇಟೆಡ್ ಅಂತ ಕರೀತಾರೆ, ಒಂದು ಅಡ್ವಾನ್ಸ್ ಅಂತ ಕರೀತಾರೆ. ಸೊ ಈಗ ನೀವು ಅಡ್ವಾನ್ಸ್ ಗಣಪತಿ ಹಬ್ಬ ಮಾಡ್ತೀರಾ ಅಥವಾ ಬಿಲೇಟೆಡ್ ಗಣಪತಿ ಹಬ್ಬ ಮಾಡ್ತೀರಾ, ಅದನ್ನು ತಿಳ್ಕೊಬೇಕು. ಹಾಗಿದ್ರೆ ತಿಥಿಗಳಂದರೆ ಏನು ಅಂತಂದರೆ ಅವರು ಭೂಮಿ ಮೇಲೆ ಜನ್ಮ ತಾಳಿರ್ತಕ್ಕಂಥ ದಿವಸ. ಹಬ್ಬ ಅಂದರೆ ಏನು? ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ. ಇಲ್ಲಿ 3 ಬಂತು. ಒಂದು ಭಾದ್ರಪದ ಮಾಸ ಅಂದರೆ ಮಂತ್ ಬಂತ. ಶುಕ್ಲ ಪಕ್ಷ ಅಂದರೆ ತಿಂಗಳಲ್ಲಿ 2 ಡಿವೈಡ್ ಮಾಡ್ತಾರೆ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ. ಶುಕ್ಲ ಪಕ್ಷ ಅಂತಂದರೆ ವೃದ್ಧಿ ಆಗ್ತಕ್ಕಂಥದ್ದು, ಕೃಷ್ಣ ಅಂದರೆ ವ್ಯಾಕ್ಸಿಂಗ್ ಆ್ಯಂಡ್ ವ್ಯಾನಿಂಗ್ ಮೂನ್. ಅಲ್ಲಿ ಶುಕ್ಲ ಬಂತ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ 3ನೇದು ಯಾವ್ದು ಬಂತು? ಆ ತಿಥಿ ಚಂದ್ರನ ಮೇಲೆ ಬಂತು. ಚಂದ್ರ ಮನಸೋ ಜಾತಃ ಅಂತ ಹೇಳ್ತಾರೆ. ಆ ಡೇ ಬಂತಲ್ಲಿ. ಡೇ ಅಂತಂದರೆ ತಿಥಿ ಪ್ರಾರಂಭ ಮತ್ತು ಎಂಡಿಂಗು. ಈ ಕ್ಯಾಲ್ಕುಲೇಷನಲ್ಲಿ ನಾವು ಹೋದಾಗ ಇವತ್ತು 1:54ಕ್ಕೆ 1:54ಕ್ಕೆ ಅಂದರೆ 2 ಗಂಟೆ ಒಳಗಡೆ 2 ಗಂಟೆ ಒಳಗಡೆ ಈ ಒಂದು ಹಬ್ಬ, ಗೌರಿ ಹಬ್ಬ ಎಸ್ಪೆಷಲಿ ಕೂರಿಸ್ತಕ್ಕಂಥದ್ದು ಅಷ್ಟೊಳಗಡೆ ಮುಗಿಬೇಕು. ಆವಾಗ ಶ್ರೇಯಸ್ಕರ. ಯಾಕಂದರೆ ಕಾಸ್ಮಿಕ್ಕಲ್ಲಿ ಕೆಲವೊಂದು ಟೈಮ್ ಲೈನ್ಸ್ ಅಂತ ಇರುತ್ತೆ. ಟೈಮ್ ಲೈನ್ಸ್ಗೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಬಿತ್ತನೆ ಮಾಡ್ತಕ್ಕಂಥದ್ದು ಮಳೆಗಾಲದಲ್ಲಿ ಅಲ್ವಾ, ನೀರು ಬೇಕು ಅಂತ. ಕೆಲವು ನೀರು ಕಮ್ಮಿ ಇರ್ತಕ್ಕಂಥದ್ದು ಬಿತ್ತನೆ ಮಾಡೋದು ಬೇಸಿಗೆಗಾಲದಲ್ಲಿ. ಕಾಲದಲ್ಲಿ ನಾವು ಬಿತ್ತನೆ ಮಾಡ್ತೀವಿ, ಕಾಲ ನೋಡಿಕೊಂಡು. ಹಾಗಿದ್ದರೆ ಹಬ್ಬಗಳನ್ನು ನಾವು ಕೂಡ ಕಾಲದಲ್ಲಿ ಮಾಡಿದಾಗ ನಮಗೆ ಆಶೀರ್ವಾದ ಹೆಚ್ಚು. ಹಾಗೆ ಅವರ ಏನಂತಾರೆ ಒಂದು ವೈಬ್ರೇಷನ್ ಅಂತ ಏನು ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಏನು ಕರಿತೀವಿ, ಅದನ್ನು ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಹಾಗೆ ಮಹಾಗೌರಿಯ ಒಂದು ವಿಶೇಷ ಏನು ಅಂತಂತಂದರೆ ಭಾಳ ಪ್ರಮುಖವಾಗಿ ಆ ತಾಯಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಪಾರ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಒಂದು ಮಗು ಜನಿಸಬೇಕಾದ್ರೆ ತಾಯಿ ಇರಲೇಬೇಕು. ಅದಕ್ಕೆ ತಾಯಿ ಪೂಜೆ ಮೊದಲು. ಯಾವತ್ತೇ ನೋಡಿ, ಫಸ್ಟು ಗಣಪತಿ ಪೂಜೆಗಿನ ಮುಂಚೆ ಯಾವಾಗಲೂ ಕೂಡ ಗೌರಿ ಕೂರಿಸೋದೇ ಫಸ್ಟು ತಾಯಿ, ಆ ಜಗನ್ಮಾತೆ ಅಂತ ನಾವು ಕರಿತೀವಿ. ಜಗನ್ಮಾತೆ ಬಂದಾದ ನಂತರ ನಮಗೆ ಬಂದಿರತಕ್ಕಂಥ ಮಗ ಅದು ಚೌತಿಯಲ್ಲಿ ಬೀಳುತ್ತೆ. ಸೊ ಹಾಗೆ ಈ ಒಂದು ವಿಶೇಷದಲ್ಲಿ ಎಲ್ಲರೂ ಕೂಡ ಗೌರಿನ ಕೂರಿಸ್ತಕ್ಕಂಥ ಒಂದು ವಿಚಾರ. ಆಚಾರ ವಿಚಾರಗಳಲ್ಲಿ ಹೇಗೆ ಲಕ್ಷ್ಮೀ ಹಬ್ಬ ಮಾಡಿದ್ವೋ, ಲಕ್ಷ್ಮಿನ ಕೂರಿಸಿ ಮಾಡಿದ್ವೋ, ಅದೇ ರೀತಿ ಕೆಲವರು ಕಳಶ ಇಟ್ಟು ಪಾರ್ವತಿನ ಕೂರಿಸ್ತಕ್ಕಂಥದ್ದು. ಲಕ್ಷ್ಮಿನ ಕೂರಿಸಿರ್ತಕ್ಕಂಥದ್ದು ಸಪ್ರೇಟು. ಈಗ ಪಾರ್ವತಿನ ಕೂರಿಸ್ತಕ್ಕಂಥದ್ದು ಅಥವಾ ಈ ಗೌರಿಯ ಮುಖವಾಡವನ್ನು ಹಾಕಿ ಕೂರಿಸ್ತಕ್ಕಂಥದ್ದು. ಹಾಗೆ ಆ ಒಂದು ಸಂಸಾರ ಗಟ್ಟಿ ಇರಲಿ ಅಂತ ಹೇಳಿ ಕಂಕಣವನ್ನು ಕಟ್ಕೊಳ್ತಕ್ಕಂಥದ್ದು ಗೌರಿ ಪೂಜೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಶೇಷ. ಹಾಗೆ ಇವತ್ತಿನ ದಿವಸ ಗಣಪತಿಯ ಹಬ್ಬದ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಡ್ತೀನಿ. ನಾಳೆ ಇವತ್ತೇ ಸ್ಟಾರ್ಟ್ ಆಗುತ್ತೆ, ಚತುರ್ಥಿ ಇವತ್ತೇ ಸ್ಟಾರ್ಟ್ ಆಗುತ್ತೆ.
ನಾಳೆ 3 ಗಂಟೆವರೆಗೂ ಇರುತ್ತೆ. ಸೊ ಗಣಪತಿ ಹಬ್ಬ ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಗಣಪತಿ ಹಬ್ಬ ಬೆಳಗಿನ ಜಾವ ಸೂರ್ಯ ಉದಯ ಪ್ರಾರಂಭದ ಸಮಯದಿಂದ ಮಾಡ್ಬೋದು. ಸೂರ್ಯ ಉದಯ ಪ್ರಾರಂಭದ ಸಮಯದಿಂದ. ಹಾಗೆ ಇದಕ್ಕೆ ಯಾವುದೇ ಆಗಿರ್ತಕ್ಕಂಥ ಮುಹೂರ್ತ ಇಲ್ಲ. ಯಾಕೆಂದರೆ ಚೌತಿ ಬೇಸ್ಡ್ ಮುಹೂರ್ತ ಇದು, ಅಂದರೆ ತಿಥಿ ಬೇಸ್ಡ್ ಮುಹೂರ್ತ. ಹಾಗಾದರೆ ಚೌತಿ ಅಂದರೆ ಅಥವಾ ಚತುರ್ಥಿ ಅಂತ ಏನು ಕರಿತೀವಿ, ಆ 4th ಡೇ ಅದು ಮುಗಿಯೋಕ್ಕಿಂತ ಮುಂಚೆ ಗಣಪತಿ ಕೂರಿಸ್ಬೇಕು. ಆ ಮುಗಿಯೋಕ್ಕಿಂತ ಮುಂಚೆ ಹೇಳ್ತಕ್ಕಂಥ ಒಂದು ಸಮಯ ಹೇಳ್ಬಿಡ್ತೀನಿ. 27ನೇ ತಾರೀಕು ಆಗಸ್ಟು 3 ಗಂಟೆ 43 ನಿಮಿಷ, 3:45 ಒಳಗಡೆ. ತುಂಬ ಜನ ಏನು ಮಾಡ್ತಾರೆ, ಟೈಮ್ ಇಲ್ಲ ಅಂದ್ಬಿಟ್ಟು ಸಾಯಂಕಾಲ ಇಡ್ತಾರೆ. ನಾಳೆ ಸಾಯಂಕಾಲ ಅಂತ ಮಾತಾಡ್ತಾರೆ. ಇವತ್ತು ಸಾಯಂಕಾಲ ಇಟ್ಟರು ಓಕೆನೆ. ನಾಳೆ ಏನಾದ್ರು 3:45 ಮೇಲೆ ಇಟ್ಟರೆ ದೆನ್ ಯುವರ್ ಟೈಮಿಂಗ್ ಇಸ್ ರಾಂಗ್. ಯಾವತ್ತು ಬೇಕಾದ್ರೂ ಮಾಡ್ಕೊಳ್ಳಿ, ದೇವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಒಂದು ಸಮೂಹ, ಒಂದು ಸೊಸೈಟಿ ಒಟ್ಟಿಗೆ ಬಂದು ಇಂಥ ದಿವಸ ಮಾಡೋಣ ಅನ್ನೋಕ್ಕೆ ಒಂದು ಡೇಟ್ ಇರುತ್ತೆ ಅಲ್ವಾ. ಎಲ್ಲದಕ್ಕೂ ಒಂದು ಡೇಟ್ ಇರುತ್ತೆ. ಇಂಥ ದಿವಸದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿಂದೆ ಆಚರಣೆ ಮಾಡ್ಕೊಂಡ್ರೆ ಸ್ವಾತಂತ್ರ್ಯ ಮುಗಿದೋದ್ಮೇಲೆ ಆಚರಣೆ ಮಾಡ್ಕೊಳ್ತಾ ಇದೀವೋ ಅಥವಾ ಅದಕ್ಕಿಂತ ಮುಂಚೆ ಮಾಡ್ಕೊಳ್ತಾ ಇದ್ದಿಲ್ಲಪ್ಪ. ಸ್ವಾತಂತ್ರ್ಯ ದಿನಾಚರಣೆನೇ ಯಾಕೆ ಅಂತಂದರೆ ಅವತ್ತಿನ ದಿವಸ ವಿಶೇಷ. ಹಾಗೆ ಗಣಪತಿಯ ವಿಶೇಷ ಅಂತಂದರೆ ನಾಳೆ 3:45 ಒಳಗಡೆ ಪ್ರತಿಷ್ಠಾಪನೆ. ಯಾರ್ಯಾರು ಗಣಪತಿ ಇಡ್ತಕ್ಕಂಥವ್ರು ಎಲ್ಲನೂ ಕೂಡ ನಾವು ಸಂಜೆ ಮೇಲೆ ಇಡ್ತೀವಿ, 5 ಗಂಟೆ ಮೇಲೆ ಇಡ್ತೀವಿ ಅಂದರೆ ನೀವು ಪಂಚಮೇಲೆ ಇಟ್ಟಂಗಾಗುತ್ತೆ. ಸೊ ದಟ್ ಈಸ್ ನಾಟ್ ದಿ ರೈಟ್ ವೇ. 5ನೇ ದಿನ ಆಗುತ್ತೆ, 5th ತಿಥಿ ಆಗುತ್ತೆ. 3rd ತಿಥಿ ಬಂದುಬಿಟ್ಟು ಇವತ್ತು ಮುಗಿದೋಗುತ್ತೆ. 4th ಸ್ಟಾರ್ಟ್ ಆಗಿಬಿಡುತ್ತೆ ಮಧ್ಯಾಹ್ನನೇ 2 ಗಂಟೆಗೆ. ನಾಳೆ 4 ಗಂಟೆ ಅಂತ ಇಟ್ಕೊಳ್ಳೋಣ, 4 ಗಂಟೆಗೆ ಮುಗಿದೋಗುತ್ತೆ ಚತುರ್ಥಿ. ಸೊ ಚತುರ್ಥಿ ಮುಗಿದ್ಮೇಲೆ ಪಂಚಮಿ ಸ್ಟಾರ್ಟ್ ಆದಮೇಲೆ 4 ಗಂಟೆ ಮೇಲೆ 5 ಗಂಟೆ ಮೇಲೆ ಕೆಲವರು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಆ ಕಾನ್ಸೆಪ್ಟೇ ರಾಂಗ್ ಆಗುತ್ತೆ. ಹಾಗೆ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ಮಂತ್ರ, ಇದನ್ನು ಚತುರ್ಥಿಲಿ ಹೇಳಬೇಕು. ಬೆಳಗಿನ ಜಾವ ಸ್ನಾನ ಆದಮೇಲೆ ನೀವು ಸ್ಟಾರ್ಟ್ ಮಾಡ್ತಾ ಇರಿ. ಖಂಡಿತ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಮಂತ್ರ ಭಾಳ ವಿಶೇಷ. ಓಂ ವಕ್ರತುಂಡಾಯ ಹುಂ ಅಂತ ಕರಿತೀವಿ ನಾವು. ಈ ಮಂತ್ರ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ನಿಮಗೆ ಇಷ್ಟೇ ಹೇಳಬೇಕು, ನನಗೆ ಜಾಸ್ತಿ ಹೇಳೋಕ್ಕೆ ಇಷ್ಟ ಇಲ್ಲ ಅಂತಂತಂದರೆ ಅದನ್ನು 1008 ಹೇಳಿ, ಪರವಾಗಿಲ್ಲ. ನಾನು ಅತಿ ಹೆಚ್ಚಾಗಿ ಹೇಳ್ತೀನಿ ಅಂತಂದರೆ ಈ ಬುಧವಾರ ಬೆಳಿಗ್ಗೆ ಸ್ನಾನ ಆದ ನಂತರ, ಶುಚಿಯಾದ ನಂತರ ನೀವು ಎಷ್ಟು ಬೇಕಾದ್ರೂ ಸ್ಟಾರ್ಟ್ ಮಾಡಿ 4 ಗಂಟೆವರೆಗೂ ಹೇಳಿ, PM 4 PM ವರೆಗೂ. ಈ ಮಂತ್ರದ ಶಕ್ತಿ ಮ್ಯಾನಿಫೆಸ್ಟೇಷನ್ ಅಂತ ತುಂಬ ಜನ ಹೇಳ್ತಾರೆ. ಮನಿ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ತುಂಬ ಜನ ಈ ಸಾಫ್ಟ್ವೇರಲ್ಲಿರೋರು, ಈ ಸೋಕಾಲ್ಡ್ ಯಂಗ್ಸ್ಟರ್ಸ್ ಅಂತ ನಾವು ಕರಿತೀವಿ, ಅವರೆಲ್ಲ ಮಂತ್ರದಕ್ಕೆ ಏನು ಮಾವಿನಕಾಯಿ ಉದುರುತ್ತಾ ಅಂತಾರೆ, ಮ್ಯಾನಿಫೆಸ್ಟೇಷನ್ಗೆ ಏನು ಉದುರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಎರಡೂ ಒಂದೇ. ಮ್ಯಾನಿಫೆಸ್ಟೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಆ ಮ್ಯಾನಿಫೆಸ್ಟೇಷನ್ ಅಂತಂದರೆ ಕಾನ್ಸ್ಟೆಂಟ್ ಕಾಸ್ಮಿಕ್ಗೆ ಸೌಂಡ್ ವೈಬ್ರೇಷನ್ ಅಥವಾ ಸೌಂಡ್ ಥೆರಪಿ ಅಥವಾ ಸೌಂಡ್ ಕಂಪನಾಂಕಗಳನ್ನು ಕಳಿಸ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ರೂಮಲ್ಲಿ ಕೂಡಾಕಿರ್ತಾರೆ. ಆಚೆ ಇರ್ತಕ್ಕಂಥವ್ರಿಗೆ ಯಾರು ಒಳಗಡೆ ಇದ್ದಾರೆ ಗೊತ್ತಿಲ್ಲ. ಆ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಜೋರಾಗಿ ಕಾಪಾಡಿ ಕೂಕ್ಕೊಳ್ಳಿ ಅಂತ ಹೇಳಿದಾಗ ಕೂಕ್ಕೊಂಡಾಗ ತಾನೇ ಬಂದು ತೆಗಿಯೋದು. ಆ ಸೌಂಡು ಇನ್ನೊಬ್ರಿಗೆ ಬಿತ್ತಲ್ವಾ. ಮ್ಯಾನಿಫೆಸ್ಟೇಷನ್ ಅನ್ನೋದು ಪ್ರತಿಯೊಂದು ಕೂಡ ಒಂದು ಹೈಯರ್ ಎನರ್ಜೀಸ್ ಇರುತ್ತೆ. ಆ ಹೈಯರ್ ಎನರ್ಜೀಸ್ಗೆ ಬೇಡ್ಕೊಳ್ಳೋ ಅಂಥದ್ದೇ ಮ್ಯಾನಿಫೆಸ್ಟೇಷನ್. ಮನೇಲಿ ಅಡುಗೆ ಆಗಿಲ್ಲ ಅಂತಂದರೆ ನಾವು ಹೋಗಿ ಕೂಗೋದೆ ಫಸ್ಟು ತಾಯಿನ ಅಥವಾ ಹೆಂಡತಿನ ಅಥವಾ ಯಾರು ಮಾಡ್ತಾರೆ ಅಡುಗೆ ಅವ್ರನ್ನ, ಆಯ್ತಾ ಅಡುಗೆ ಕೇಳ್ತೀವಿ. ಬಂದಿದ ತಕ್ಷಣ ನಾವೇನು ಕೇಳಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಇವ್ರು ಹೊಟ್ಟೆ ಹಸಿತಾ ಇದೆ ಅಲ್ವ ಅಂತ. ಅಲ್ಲಿ ಜಗಳಗಳಾಗುತ್ತೆ. ತುಂಬ ಸಂಸಾರಗಳು ಹಂಗೆ ಆಗೋದು. ಮಾತಾಡಬೇಕು, ಹೇಳಬೇಕು, ವಾಟ್ ಯು ರಿಕ್ವೈರ್ ಹೇಳಬೇಕು. ಆ ಒಂದು ಅಂಶದಲ್ಲಿ ಈ ಮಂತ್ರ ಭಾಳ ವಿಶೇಷ. ಈ ಮಂತ್ರದಿಂದ ನೆಗೆಟಿವಿಟಿ ನಿಮ್ಮ ಮಾನಸಿಕದಲ್ಲಿರ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥದ್ದು ದೂರ ಆಗುತ್ತೆ. ಹಾಗೆ ಈ ಒಂದು ವ್ಯಾಜ್ಯದಲ್ಲಿರ್ತಕ್ಕಂಥವ್ರಿಗೆ ವಿಘ್ನ ನಿವಾರಕ ಅಂತ ಹೇಳಿದ್ದಾರೆ. ವಿಘ್ನ ನಿವಾರಕ
ವಿಘ್ನಗಳು ಹೋಗ್ತಕ್ಕಂಥದ್ದು. ವಿಘ್ನಗಳು ಅಂತಂದರೆ ಅಬ್ಸ್ಟಕಲ್ಸ್ ಹೋಗ್ತಕ್ಕಂಥದ್ದು ಈ ಮಂತ್ರದ ಶಕ್ತಿ ಇದೆ. ಸೊ ಕಾಸ್ಮಿಕ್ಗೆ ನೀವು ಸೌಂಡ್ ವೈಬ್ರೇಷನ್ ಕೊಡ್ತೀರಾ. ಸೌಂಡ್ ವೈಬ್ರೇಷನ್ ಬಂದಾಗ ನಾವೆಲ್ಲ ಹುಟ್ಟಿರೋದೇ ಕಾಸ್ಮಿಕ್ಕಿಂದ. ಆ ಕಾಸ್ಮಿಕ್ನ ಬೇಡ್ಕೊಂಡಾಗ ಬೇರೆ ರೂಪದಲ್ಲಿ ವೈಬ್ರೇಷನ್ ಮುಖಾಂತರ, ಫ್ರೀಕ್ವೆನ್ಸಿ ಮುಖಾಂತರ ನಿಮಗೆ ಆ ಒಂದು ಸಮಸ್ಯೆಗೆ ಪರಿಹಾರ ತಲುಪಿಸ್ತಕ್ಕಂಥದ್ದೇ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಅದನ್ನೇ ನಾವು ಮಂತ್ರಗಳು ಅಂತ ಕರಿತೀವಿ. ಮಂತ್ರನೂ ಎಮ್ಮಿಂದನೇ ಶುರು ಆಗಿದೆ, ಮ್ಯಾನಿಫೆಸ್ಟೇಷನು ಎಮ್ಮಿಂದ ಶುರು ಆಗಿದೆ. ಮ್ಯಾನಿಫೆಸ್ಟೇಷನ್ ಇಸ್ ಈಕ್ವಲ್ ಟು ಮಂತ್ರ, ಮಂತ್ರ ಇಸ್ ಈಕ್ವಲ್ ಟು ಮ್ಯಾನಿಫೆಸ್ಟೇಷನ್ನು, ಯಾವುದು ಏನು ಬೇರೆ ಇಲ್ಲ. ಸೊ ನಾಳಿನ ನಿಯಮದ ಪ್ರಕಾರ 2 ಸ್ನಾನ ಆದ ನಂತರ 1008 ಬಾರಿ ಓಂ ವಕ್ರತುಂಡಾಯ ಹುಂ ಅಂತ ಹೇಳಿ, ಇಲ್ವಾ ನನಗಿನ್ನೂ ಹೆಚ್ಚಿನ ಮ್ಯಾನಿಫೆಸ್ಟೇಷನ್ ಆಗಬೇಕು, ಹೆಚ್ಚಿನ ನನಗೆ ಒಳ್ಳೆಯದಾಗಬೇಕು, ಹಣಕಾಸಿನ ವಿಚಾರ ಸಾಧನೆ ಮಾಡಬೇಕು ಅಂತಂದರೆ ಸ್ನಾನ ಆದ ನಂತರ ಚಾಂಟಿಂಗ್ ಅನ್ಲಿಮಿಟೆಡ್ 4 ಗಂಟೆ ಸಂಜೆವರೆಗೂ ಅನ್ಲಿಮಿಟೆಡ್ ಚಾಂಟ್ ಮಾಡಿ ಓಂ ವಕ್ರತುಂಡಾಯ ಹುಂ. ತುಂಬ ಜನ ಆಚಾರ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ನಾನು ಸಜೆಸ್ಟ್ ಮಾಡೋದು ಆಚಾರ ವಿಚಾರದಲ್ಲಿ ಭಕ್ತಿ ಬರಲ್ಲ. ಯಾರ್ಯಾರು ಹೀಗಿಡಬೇಕು ಹಾಗಿಡಬೇಕು ಅನ್ನೋರ್ದೆಲ್ಲ ಲೈಫು ಫ್ಲಾಪೇ. ಆಚಾರ ವಿಚಾರದಲ್ಲಿ ಬರಲ್ಲ. ಆಚಾರ ಹೇಗೆ ಮಾಡಿದ್ರು ಭಗವಂತ ಮೆಚ್ತಾನೆ. ಮಂತ್ರ ಹೇಳಿದ್ರೆ ಮಾತ್ರ ಅವ್ರಿಗೆ ಖುಷಿ. ರಾಜನಿಗೆ ಕಿರೀಟ ಇಟ್ಟು ಕುಂಕುಮವಿಟ್ಟು ಅವ್ರಿಗೆ ಖಡ್ಗ ತೊಡಿಸಿ ಅವನಿಗೆ ಪಾದುಕೆಗಳಿಗೆ ಹಾಕಿ ಟಾಟಾ ಬಾಯ್ ಬಾಯ್ ಅಂತ ಬರೋದು ಹೇಗಿದೆ, ಅವನಿಗೆ ರಾಜ ಮಾರ್ಥಾಂಡ, ರಾಜ ತಿಲಕ, ರಾಜ ವಿಜಯ, ಮಹಾರಾಜ ಬಹುಪರಾಕ್ ಅಂದ್ರೆ ಹೆಂಗಿದೆ ಇದು ವಾಯ್ಸ್. ಖುಷಿ ಆಗೋಗ್ಬಿಡ್ತಾರೆ. ಎಸ್, ಈ ಒಂದು ಸಣ್ಣ ವಿಚಾರ ಈ ಮನೇಲಿರ್ತಕ್ಕಂಥ ಈ ಮಹಿಳೆಯರಿಗೆ, ಗಂಡಸರಿಗೆ ಗೊತ್ತಾಗ್ತಾ ಇಲ್ಲ. ಪೂಜೆ ಮಾಡ್ತಾರೆ, ಮಂತ್ರನೇ ಹೇಳಲ್ಲ. ಮಂತ್ರ ಇಷ್ಟು ಪ್ರೇಸ್. ಈಗ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ವಿಚಾರ ಹೇಳ್ತೀನಿ. ಒಬ್ಬರನ್ನ ಕರೆಸ್ತೀವಿ ಅದಕ್ಕೆ ವೇದಿಕೆ ಮೇಲೆ, ಅವ್ರಿಗೆ ಹೂನಾರ ಹಾಕ್ತೀವಿ, ಒಂದು ಪ್ರಶಸ್ತಿ ಕೊಡ್ತೀವಿ, ಟಾಟಾ ಬಾಯ್ ಬಾಯ್ ಅಂತ ಕಳಿಸ್ತೀವಿ. ಅವನು ಇಲ್ಲಿ ಮುಖ ಮುಖ ನೋಡ್ತಾನೆ, ಏನಕ್ಕೆ ಕರೆಸಿದ್ರು, ಎಲ್ಲರ ಮುಂದೆ ಏನಕ್ಕೆ ಕರೆಸಿದ್ರು, ಸುಮ್ಮಿದ್ ಕೊಟ್ರು ಅಂತ. ಅಲ್ಲಿ ವಿವರಣೆ ಹೇಳ್ತೀವಿ. ಇಂಥ ವ್ಯಕ್ತಿ ಇಂಥ ಘನಕಾರ್ಯ ಮಾಡಿದ್ದಾನೆ, ಆಹಾ ಅವ್ನಿಗೆ ಎಷ್ಟು ತೃಪ್ತಿ ಆಗುತ್ತೆ. ಇಂತಿಂಥ ಸಾಧನೆ ಮಾಡಿದ್ದಾರೆ, ಇಂತಿಂಥ ವಿಚಾರಗಳಲ್ಲಿ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದನ್ನೇ ನಾವು ದೇವರನ್ನ ಕೊಂಡಾಡ್ತಕ್ಕಂಥದ್ದೇ ಮಂತ್ರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅಂತಂದರೆ ಈ ಗಣಪತಿ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಸೂರ್ಯಗಳಿಗೆ ಅಂದರೆ ನಕ್ಷತ್ರಗಳಿಗೆ ಸಮವಾಗಿದ್ದಾನೆ. ವಾವ್, ಸೂಪರ್, ಖುಷಿ ಆಗ್ತಾರೆ. ಎವ್ರಿಬಡಿ ಮನೆಗೆ ಬಂದವ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಎಂಥದ್ರಿ, ಅದೆಂಥದ್ದು ಕಾರ್ಯ ಮಾಡಿದ್ದೀರಾ, ಎಲ್ಲ ನಿಮ್ಮ ಹೆಸರೆಲ್ಲ ಕೊಂಡಾಡ್ತಾ ಇದ್ದಿಲ್ರಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಬೇಕಾ? ನಾವು ಮಾಡ್ತಾನೆ ಅವ್ನು ಬಿಡ್ತಾನೆ, ನಮಗೆ ಯಾಕೆ ಅಂತ ಹಿಂಗೆ ಕೂತ್ಕೊಂಡ್ರೆ ದುರಹಂಕಾರ ಅಂತ ಕರೀತಾರೆ. ಕರೆಕ್ಟ್ ಅಲ್ವಾ? ಒಬ್ಬ ಮನುಷ್ಯ ಮಾಡಿರ್ತಕ್ಕಂಥ ಸಾಧನೆನ ಎತ್ತಿಡಿತಕ್ಕಂಥದ್ದು ಒಂದು ವಿಚಾರದಲ್ಲಿ ಬಂದಾಗ ನಮ್ಮ ಶಾಸ್ತ್ರದಲ್ಲೂ ಕೂಡ ಅದನ್ನೇ ಮಾಡಿರೋದು. ಮಂತ್ರ ಪ್ರತಿಯನ್ನು ಕೊಂಡಾಡ್ತಕ್ಕಂಥದ್ದೇ ಮಂತ್ರದಲ್ಲಿರೋದು. ಯಾವುದೇ ಮಂತ್ರ ತಗೊಳ್ಳಿ, ಕೊಂಡಾಡೋದೇ ಅದು, ದೇವರನ್ನ ಭಗವಂತನ ಕೊಂಡಾಡೋದು. ಅದಕ್ಕೆ ನೀವು ಎಲ್ಲಿಂದ ಎಲ್ಲೇ ಹೋಗಲಿ ಕೀರ್ತನೆಗೆ ಮೆಚ್ತಾನೆ ಭಗವಂತ ಹೊರತು ಆಚಾರಕ್ಕೆ ಮೆಚ್ಚಲ್ಲ. ನಾವು ಗೌರಿನ ಕೂರಿಸಿದೀವಿ ರೀ, ಹಿಂಗೆ ಕೂರಿಸಿದ್ದೀವಿ, ಹಿಂಗೆ ಡೆಕೋರೇಷನ್ ಮಾಡಿದ್ದೀವಿ, ಹಿಂಗೆ ಇಟ್ಟಿದ್ದೀವಿ, ಹಿಂಗೆ ಇಟ್ಟಿದ್ದೀವಿ, ಇದು ಭಾಗ್ಯನ ಕೊಡ್ತೀವಿ, ಅದೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥ ರಿಚುವಲ್ಸ್. ಮಂತ್ರ ಹೇಳಿದ್ರೇನ್ರಿ? ಗೌರಿ ಮಂತ್ರ ಹೇಳಿದ್ರಾ? ಅಥವಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಅಂತ ಹೇಳಿದ್ರಾ? ಏನಂದ್ರೆ ಈಗ ಆಲ್ಮೋಸ್ಟ್ ಯಾರಿಗೂ ಈ ಮಂತ್ರಗಳೇ ಗೊತ್ತಿಲ್ಲ. ಪುಸ್ತಕ ಸಿಗುತ್ತೆ, ತಗೊಳ್ಳಿ, ಹೇಳಿ. ಯಾವುದೇ ಮಂತ್ರದಲ್ಲಿ ಇರ್ತಕ್ಕಂಥ ಪುರೋಹಿತರು ದೇವಸ್ಥಾನದಲ್ಲಾಗಲಿ ಎಲ್ಲರೂ ಆಗಲಿ ಆಚಾರ ವಿಚಾರಗಳ ಜೊತೆ ಮಂತ್ರ ಪಠನೆ ಇದ್ದೇ ಇದೆ. ಮಂತ್ರ ಪಠನೆ ಇಲ್ಲದೆ ಇಲ್ಲ. ಆದರೆ ಮನೆಗಳಲ್ಲಿ ನಾನು ನೋಡಿದ್ದೀನಿ, ತುಂಬ ಮನೆಗಳಲ್ಲಿ ಯಾರೋ ಹೇಗೆ ಕೂರಿಸ್ಬೇಕು ಅಂತ ಹೇಳಿದ್ದಾರೆ, ಹೇಗೆ ಡೆಕೋರೇಷನ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಡೆಕೋರೇಷನ್ ಆದಮೇಲೆ ಮಂಗಳಾರತಿ ಮಾಡ್ತಾರೆ. ಆ ಮಂಗಳಾರತಿಯಲ್ಲೂ ಸುಮ್ಮನೆ ಗಂಟೆ ಎಲ್ಲಾಡ್ಸರೆ ಹಿಂಗೆ ಮಾಡ್ತಾರೆ, ಏನು ಶಬ್ದವೇ ಇಲ್ಲ. ಎಂಥ ಮಹಾನ್ ವ್ಯಕ್ತಿ ನೀನು, ನಿನಗೆ ನಾವು ನಮನ ಮಾಡ್ತೀವಿ ಮಂಗಳಾರತಿ ಮುಖಾಂತರ. ಆ ರೀತಿಯಾಗಿರ್ತಕ್ಕಂಥ ಶಬ್ದಗಳೆಲ್ಲರೂ ಕಲ್ತ್ಕೋಬೇಕು, ಅದು ಕಲ್ತ್ಕೊಳ್ಳೋದೇ ಇಲ್ಲ. ಒಂದು ಕಡೆ ಕಲ್ತ್ಕೊಂಡಿದ್ದಾರೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತಗಳು, ಪುರುಷ ಸೂಕ್ತಗಳು, ಎಲ್ಲ ಸೂಕ್ತಗಳು ಕಲ್ತಿದ್ದಾರೆ. ಅದೆಲ್ಲ ದೇವರನ್ನು ಕೊಂಡಾಡ್ತಕ್ಕಂಥದ್ದು, ಬಹುಕ್ ಪರಾಕ್ ಮಾಡ್ತಕ್ಕಂಥದ್ದು. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕ್ಷೇತ್ರ, ಈ ಒಂದು
ಸ್ಥಳ ಮತ್ತು ಈ ಒಂದು ಬದುಕನ್ನು ಯಾರು ಕೊಟ್ಟಿದ್ದಾರೋ ಅವ್ರನ್ನ ಕೊಂಡಾಡೋದೇ ಮಂತ್ರಗಳು. ಎಲ್ಲಿವರೆಗೂ ನೀವುಗಳು ಏನೇ ಆಚಾರ ವಿಚಾರ ಮಾಡಿ ಮಂತ್ರಗಳು ಹೇಳಿಲ್ಲ ಅಂತಂದರೆ ಸಿಂಪಲ್ ಮಂತ್ರನೇ ಹೇಳ್ಕೊಳ್ಳಿ. ಸರಸ್ವತಿ ಮಂತ್ರ ಹೇಳ್ಕೊಳ್ಳಿ, ಅದು ಪಾರ್ವತಿಗೆ ಹೋಗುತ್ತೆ. ಸರಸ್ವತಿ ನಮಸ್ತುಭ್ಯಂ ಅಂತ ಹೇಳ್ತಕೊಳ್ಳಿ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಗಣಪತಿ ಮಂತ್ರ ಎಲ್ಲರಿಗೂ ಗೊತ್ತು. ಓಕೆ, ಸ್ಟಾರ್ಟ್ ಮಾಡ್ತೀವಿ. ಓಂ ಗಮ್ ಗಣಪತೆ ನಮಃ, ಮುಗೀತು, ಸಾಕು, ಅಷ್ಟೇ ಸಾಕು, ಅಷ್ಟೇ ಸಾಕು. ಇನ್ನೇನಿದೆ? ಓಂ ಗಮ್, ಗಮ್ ಅಂದರೆ ಇವರು ಗ್ರೇಟ್ ಅಂತ ಅರ್ಥ. ಓಂ ಗಮ್ ಗಣಪತೆ ನಮಃ, ಸಾಕು. ಶುಕ್ಲಾಂಬರಧರಂ ಎಲ್ಲರಿಗೂ ಗೊತ್ತು. ಸಣ್ಣ ಸಣ್ಣ ಮಕ್ಕಳೆಲ್ಲ ಹೇಳ್ಕೊಟ್ಟಿರ್ತೀವಿ ನಾವು ಅಲ್ವಾ? ಅದರಲ್ಲಿ ಏನಿದೆ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಹೇ. ಅದನ್ನು ಕೇಳ್ತಾ ಇದ್ರೆ ಅರ್ಥ ಆಗ್ಬಿಡುತ್ತೆ ಅಲ್ವಾ? ಈ ರೀತಿಯಾಗಿರ್ತಕ್ಕಂಥ ಮಂತ್ರದಲ್ಲಿರ್ತಕ್ಕಂಥದ್ದು ಕೊಂಡಾಡಿ ಇದನ್ನೆಲ್ಲ ಚೆನ್ನಾಗಿ ಮಾಡ್ತು ಅಂತಕ್ಕಂಥದ್ದು ಮ್ಯಾನಿಫೆಸ್ಟೇಷನ್ ಅಲ್ಲದೆ ಇನ್ನೇನಪ್ಪ ಯಂಗ್ಸ್ಟರ್ಸ್ ಕೇಳೋದು ನಾನು. ವಾಟ್ ಈಸ್ ಇಟ್ ಇಫ್ ಇಟ್ ಈಸ್ ನಾಟ್ ಮ್ಯಾನಿಫೆಸ್ಟೇಷನ್? ಸೊ ಮಂತ್ರ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವು ನಿಮ್ಮ ಬಾಸ್ನ ಬರ್ತ್ಡೇ ದಿವಸ ನೀವು ಪ್ರೈಸ್ ಮಾಡಿಲ್ಲ ಅಂತಂದರೆ ನಿಮಗೆ ಪ್ರಮೋಷನ್ ಸಿಗ್ತದಾ? ಗುಡ್ ಮಾರ್ನಿಂಗ್ ಬಾಸ್, ವೆರಿ ಹ್ಯಾಪಿ ದಟ್ ಟುಡೇ ಈಸ್ ಯುವರ್ ಬರ್ತ್ಡೇ. ಅವ್ರಿಗೋಗಿ ಪ್ರೆಸೆಂಟೇಷನ್ ಯಾಕೆ ಕೊಡ್ತೀವಿ ಪ್ರೆಸೆಂಟೇಷನ್ನು? ಈಗ ಬಾಸ್ ಬರ್ತ್ಡೇ ಅಂತಂದ್ರೆ ಏನಾರು ತಗೊಂಡು ಕೊಡ್ತೀವಾ? ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಕೊಡ್ತೀವಾ? ಅಟ್ಲೀಸ್ಟ್ ಏನಾರು ಗಿಫ್ಟ್ ಕೊಡ್ತೀವಾ? ಯಾಕೆ ಅಂದರೆ ಅವರಿಂದ ನಾವು ಇಲ್ಲೇನೋ ಬದುಕ್ತಾ ಇದ್ದೀವಿ. ಬಾಸ್ಗೆ ಹಂಗೆ ಮಾಡಿದ್ರೆ ಇನ್ನು ಬಾಸ್ಗೆ ಬಾಸ್ ಆಗಿರ್ತಕ್ಕಂಥ ದೇವ್ರಿಗೆ ಮಾಡೋದು ಬೇಡವಾ? ಎಲ್ಲ ಹಬ್ಬಗಳು ನಮನವೇ ಹೊರತು ಬೇರೆ ಅಲ್ಲ. ಆ ನಮನದಲ್ಲಿ ಮಂತ್ರ ಪಠಣೆ ಭಾಳ ಇಂಪಾರ್ಟೆಂಟು. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳ್ತಾರಲ್ಲ, ನಾನು ನಿಮಗೊಂದು ಪ್ರಶ್ನೆ ಕೇಳಿದ್ದು. ನಾವು ಮಾವಿನಕಾಯಿ ಉದುರಿಸೋ ಕೆಲಸ ಮಾಡ್ತಾಯಿಲ್ಲ, ನಾವು ಕೊಂಡಾಡೋ ಕೆಲಸ ಮಾಡ್ತಾಯಿದ್ವಿ. ಮಾವಿನಹಣ್ಣು ತಗೊಂಡಾಗ ಆ ಮಾವಿನಹಣ್ಣು ತಿನ್ನೋಕ್ಕಿಂತ ಮುಂಚೆ ಎಂಥ ರುಚಿಕರವಾಗಿರ್ತಕ್ಕಂಥ ಆ ಒಂದು ಮರ ನಮಗೆ ಕೊಟ್ಟಿದೆ, ನಾವು ಏನೂ ಕೊಡಲ್ಲ ಅದಕ್ಕೆ. ನಾವು ಕೊಡೋ ದುಡ್ಡು ಮರಕ್ಕೆ ಹೋಗುತ್ತೇನ್ರಿ? ಮಾವಿನಹಣ್ಣು ತಗೊಂಬರ್ತಾ ಇದ್ದೀರಾ ಒಂದು ಬುಟ್ಟಿ, ನೀವು ದುಡ್ಡು ಕೊಟ್ರಿ, ಅದು ಮರಕ್ಕೆ ಹೋಗುತ್ತೆ ದುಡ್ಡು? ಇಲ್ಲ ಅಲ್ವಾ? ಮೈದಲ್ಲಿ ಕಿತ್ಕೊಂಬಂದವ್ನ ದುಡ್ಡು. ಮರಕ್ಕೇನಿಲ್ಲ, ಪ್ರಕೃತಿಗೇನಿಲ್ಲ. ಇನ್ನೇನಾದ್ರು ಕೃತಜ್ಞತೆ ಕೊಡಬೇಕು ಅಂತಂದರೆ ಆ ಒಂದು ಮಾವಿನಹಣ್ಣು ನಮಗೆ ಮೈಯಲ್ಲಿ ಕೊಡ್ತಕ್ಕಂಥ ಶಕ್ತಿಗೆ ನಮನ ಮಾಡಬೇಕು ಅಂದರೆ ಕಣ್ಣು ಗೊತ್ಕೊಂಡು ಅದಕ್ಕೆ ಆಹಾರ ಸೇವನೆಯಲ್ಲಿ ಕಣ್ಣು ಗೊತ್ಕೊಂಡು ತಿಂತೀವಿ ಅಲ್ವಾ? ಆಹಾರ ಇಟ್ಬಿಟ್ಟು ನಾವೆಲ್ಲ ಸಂಕಲ್ಪ ಮಾಡಿ ಅದರಲ್ಲಿರ್ತಕ್ಕಂಥ ಒಂದು ನೈವೇದ್ಯ ಕೊಡ್ತೀವಿ. ಓಂ ಅಪನಾಯ ಸ್ವಾಹ, ಓಂ ಉದನಾಯ ಸ್ವಾಹ ಅಂತ ಕೊಡ್ತೀವಿ. ಆ ಒಂದು ಕೊಡ್ತಕ್ಕಂಥ ವಿಚಾರದಲ್ಲಿ ಮಂತ್ರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಮಂತ್ರ ಹೇಳ್ಕೊಳ್ಳಿ. ನಾಳಿನ ವಿಶೇಷದಲ್ಲಿ ಗಣಪತಿಯ ವಿಶೇಷವನ್ನು ಮಾತಾಡೋಣ. ಹಾಗೆ ನಮ್ಮ ಕ್ಲಾಸು ಸೆಪ್ಟೆಂಬರ್ 24ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 21ನೇ ತಾರೀಕು ಉಚಿತ ಜ್ಯೋತಿಷ್ಯದ ಕ್ಲಾಸ್ ಇರುತ್ತೆ, ಸೇರ್ಕೊಳ್ಳಿ ಎಲ್ಲರೂ. ಉಚಿತ ಜ್ಯೋತಿಷ್ಯದ ಕ್ಲಾಸು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ, ಧನ್ಯವಾದ ಗುರುಜಿ. ಹೌದು, ಸೆಪ್ಟೆಂಬರ್ 24ನೇ ತಾರೀಕಿಂದ ಫ್ರೀ ಕ್ಲಾಸಸ್ ಶುರು ಆಗ್ತದೆ. 15 ದಿನದ ಜ್ಯೋತಿಷ್ಯ ಕ್ಲಾಸಸ್ಸು ಆನ್ಲೈನಲ್ಲಿ. ನೀವು ಮನೇಲಿ ಕೂತು ಎಲ್ಲಿಗೂ ಬರೋ ಅವಶ್ಯಕತೆ ಇರಲ್ಲ. ಮನೇಲಿ ಕೂತು ನಿಮ್ಮ ಮೊಬೈಲಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಿ ಕಲಿಬೋದು. ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬ ಸಮೇತದಲ್ಲಿ ನೀವು ಕ್ಲಾಸಸ್ ಕಲಿಬೋದು. ಜೊತೆಗೆ ಹಾಗಾಗಿ 65,000 ವಿದ್ಯಾರ್ಥಿಗಳು ವಿಶ್ವದೆಲ್ಲೆಡೆಯಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸನ್ನು ಕಲಿತಿದ್ದಾರೆ. ಆ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೆ ವಿದ್ಯಾರ್ಥಿಯವರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದು ನನ್ನ ಫಸ್ಟ್ ಇವೆಂಟು. ದಿನೇಶ್ ಗುರುಜಿ ಅವರ ವಾಸ್ತು ಅವಾರ್ಡಿಗೆ ಬಂದಿರೋದು. ನಕ್ಷತ್ರ ನಾಡಿ ಕೂಡ ನಾವು ಮಾಡಿದ್ದೀನಿ, ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ದೀನಿ. ಅವಾಗ ಬರೋಕ್ಕಾಗಲಿಲ್ಲ, ಬಟ್ ಫಸ್ಟ್ ಇವೆಂಟ್ ಅಂತಲೇ ಅನಿಸ್ತಾ ಇಲ್ಲ. ತುಂಬಾ ಗ್ರ್ಯಾಂಡ್ ಆಗಿದೆ ಈವೆಂಟು, ತುಂಬಾ ಅದ್ಭುತವಾಗಿದೆ. ಸ್ಟಾರ್ಟಿಂಗ್ ಫ್ರಮ್ ವೆಲ್ಕಮಿಂದ ಹಿಡಿದು ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಒಂಥರ ಎಲ್ಲ ಇಲ್ಲಿ ಜನಗಳನ್ನೆಲ್ಲ ಭೇಟಿ ಆಗ್ತಾ ಇದೀವಲ್ಲ, ಎಲ್ಲ ಒಂದು ಫ್ಯಾಮಿಲಿ ಅನ್ನೋ ಒಂದು ರೇಂಜಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗೆ ಈ ಅವಾರ್ಡ್ ಕೂಡ ಸಿಕ್ಕಿದೆ, ತುಂಬಾ ಅದ್ಭುತವಾಗಿದೆ. ಸೊ ಎಲ್ಲರೂ ಕೂಡ ನಕ್ಷತ್ರ ನಾಡಿಗೆ ಬನ್ನಿ, ಜಾಯ್ನ್ ಆಗಿ. ಸೊ ಎಲ್ಲರೂ ಕೂಡ ವಾಸ್ತು ಮತ್ತು ನಕ್ಷತ್ರ ನಾಡಿ ಮತ್ತು ಎಲ್ಲ ಆಸ್ಟ್ರಾಲಜಿ ಕೋರ್ಸ್ ಕಲಿತು ಎಲ್ಲರೂ ಆಸ್ಟ್ರಾಲಜರ್ ಆಗಿ